ಸ್ವಲ್ಪ ವಾಯ್ಸ್ ಜೋರಿಲ್ಲ ಸರ್. ಹಾಂ ಹೇಳಿ ಸರ್. ನಮಸ್ಕಾರಗಳು. ನಿನ್ನೆ ಒಂದು ದಿನಾಂಕ 27ರಿಂದ 28ರವರೆಗೆ ನಾಮಿನೇಷನ್ ಇತ್ತು. ದಿನಾಂಕ 29ರಂದು ನಾಮಿನೇಷನ್ ಪರಿಶೀಲನೆ ಇತ್ತು. ಇವತ್ತೆಲ್ಲ ನಾವು ಒಟ್ಟು ಸಾಮಾನ್ಯ ಕ್ಷೇತ್ರದೊಳಗೆ 35 ನಾಮಿನೇಷನು, ಹಿಂದುಳಿದ ವರ್ಗ ಅದೊಳಗೆ 5, ಹಿಂದುಳಿದ ವರ್ಗ ಗೋದೊಳಗೆ 3, ಪರಿಶಿಷ್ಟ ಪಂಗಡದೊಳಗೆ 1, ಮಹಿಳಾ ಸ್ಥಾನ 6, ಪರಿಶಿಷ್ಟ ಜಾತಿಯೊಳಗೆ 6, ಈ ರೀತಿ ಒಟ್ಟು 56 ನಾಮಿನೇಷನ್ಗಳು ಬಂದಿದ್ದವು. ಎಲ್ಲ 56 ನಾಮಿನೇಷನ್ಗಳು ಸಿಂಧುವಾಗಿದ್ದು ಅವುಗಳನ್ನು ಉಮೇದುವಾರ ಯಾದಿಯನ್ನು ನಾವು ಸೂಚನಾ ಪತ್ರಕ್ಕೆ ಪ್ರಕಟಿಸಲಾಗಿದೆ. ಸರ್, ಇದು ಸ್ಯಾಂಪಲ್ ಬ್ಯಾಲೆಟ್ ಪೇಪರ್ ಯಾವಾಗ ಕೊಡ್ತೀರಿ ಸರ್? ಸಿಂಪಲ್ ಇನ್ನೊಂದು 2 ದಿವಸ ಕೊಡ್ತಿಲ್ಲ, ಇನ್ನು ಫೈನಲ್ ಆಗಿಲ್ಲ. ಇದನ್ನು ಕೊಡಬೇಕು ಅವ್ರಿಗೆ, ಅಂದರೆ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತದೆ. ಚಿಹ್ನೆ ಕೊಡಬೇಕು. ಇಲ್ಲ, ಅಭ್ಯರ್ಥಿಗಳು ಚಿಹ್ನೆ ಕೊಡಬೇಕು. ನಾಳೆ ಇದೆ, ನಾಳೆ ಫೈನಲ್ ಮಾಡಿ ತಮ್ಮ. ಆಮೇಲೆ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಏನೋ ನಿಬಂಧನೆಗಳು ಏನಾದವ ಸರ್? ಪ್ರಚಾರಕ್ಕೆ ಅವ್ರು ಇಂಡಿವಿಜುವಲ್ ಪ್ರಚಾರ ಮಾಡ್ಕೊಡ್ತಾರೆ. ಅಂದರೆ ಧ್ವನಿವರ್ಧಕ ತಮ್ಮಿಂದನೇ ಪರ್ಮಿಷನ್ ತೊಗೋಬೇಕಂತೇನು? ಏನಿಲ್ಲ, ಅದು ಪೊಲೀಸ್ ಇಲಾಖೆ ನೋಡ್ಕೊಡ್ತಾರೆ. ಆಯ್ತಾ ಸರ್? ಆಮೇಲೆ ಅಬ್ಜೆಕ್ಷನ್ ಮಾಡಿದ್ರಲ್ಲ ಸರ್, ಅದ್ರದ್ದು ಏನಾಯ್ತು ಸರ್? ಅದರದ್ದೇ ಕೊಟ್ಟಿವಿ, ಅವ್ರು ಉತ್ತರ ಕೊಟ್ಟಿವಿ. ಅಂದರೆ ಹಿಂಬರ ಕೊಟ್ಟರೆ ಸರ್? ಹಿಂಬರ ಕೊಟ್ಟಿವಿ, ಹಾಗೆ ಆಗಿದೆ. ಅಂದರೆ ಕೊಟ್ಟ ಎಲ್ಲ ನಮ್ಮ ಪತ್ರಗಳನ್ನು ಅಂಗೀಕಾರ ಆಗಿದೆ. 13 ಅವ್ರು ಏನು ಕೊಟ್ಟಿದ್ದರು, ಅಬ್ಜೆಕ್ಷನ್ ಕೊಟ್ಟಿದ್ದರು, ಅವಕ್ಕೆ ನಾವು ಉತ್ತರ ರೆಡಿ ಮಾಡಿದ್ವಿ. ನಮ್ಮದರ ಪ್ರಕಾರ ಎಲ್ಲವೂ ಸಿಂಧುವಾಗಿ ಸ್ವೀಕರಿಸಿದ್ದೀವಿ. ಆಮೇಲೆ ನೋಡಿಸಿಕೊಳ್ಳಿಸಂತ ಲಗತ್ತಿಸ್ತೀವಿ. ಓಕೆ ಸರ್. ತಮ್ಮ ಪೂರ್ಣ ಹೆಸರು ಸರ್? ನಮ್ಮ ಹೆಸರು ಮಾದೇವ್ ಕುಮಾರ್ ಅಂತ, ರೆವಿನ್ಯೂ ಅಧಿಕಾರಿಗಳು. ಓಕೆ ಸರ್, ಥ್ಯಾಂಕ್ ಯು.